ನಮಸ್ಕಾರ. ಇವತ್ತು ನಾವು ಪ್ಯಾಲೇಸ್ ಅಲ್ಲಿ ಅನನ್ಯ ಚೌಟ್ರಿಯಲ್ಲಿ 4000 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೀವಿ. ನೀವೆಲ್ಲ ರುಚಿ ರುಚಿಯಾದ ಅಡಿಗೆ ಏನೇನಿದೆ ಅಂದ್ರೆ ಮುದ್ದೆ, ಮಟನ್ ಸಾರು, ಕೈಮಾ ಗೊಜ್ಜು, ಇಡ್ಲಿ, ಬೋಟಿ, ಆಮೇಲೆ ಚಿಲ್ಲಿ ಚಿಕನ್, ರೇಷ್ಮೆ ಕಬಾಬು, ಲಾಲಿಪಾಪು, ಆಮೇಲೆ ಫಿಶ್ ಫ್ರೈ, 100 ಐಟಮ್ ಇದೆ. ಒಳಗಡೆ ಹೋದ್ಮೇಲೆ ಎಲ್ಲ ರೆಡಿ ಮಾಡ್ಬೇಕು. ಎಲ್ಲ ಕಡಿ ಆಗ್ತಾ ಇದೆ. ನಮ್ಮ ಹುಡುಗರೆಲ್ಲ ಸೇರಿ ಕೆಲಸ ಮಾಡ್ತಾ ಇದಾರೆ. ನಾವು ಒಳಗಡೆ ಹೋಗೋಣ. ಕಿಚನ್ ಅಲ್ಲಿ ಮಸಾಲೆ ಹಾಕಿ ಆಹಾ ಅನ್ಬಿಡೋಣ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ಇವ್ರದೊಂದು ಬೀಗ್ ಊಟ ಮಾಡಿದ್ವಿ ನಾವ್ ಈಗ್ಲೂ ನಿಮ್ದು ಯಾರು ಮಾಡಿದ್ದು ಅದನ್ನ ಬೀಗ್ ಊಟನ ಈಗ್ಲೂ ಕೇಳ್ರಿ ಎನ್ಕ್ವೈರಿ ಅಂತೂ ಬರುತ್ತೆ. ಬಟ್ ಅವ್ರದ್ದು ಏನೋ ಬೇರೆ ಬೇರೆ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಟೇಸ್ಟ್ ಅಂತೂ ಈಗ್ಲೂ ಜಸ್ಕೊತಾರ. ಇವ್ರ ಸ್ಪೆಷಾಲಿಟಿ ಅಂದ್ರೆ ಒಟ್ಟಿಗೆ ಮಾಡಲ್ಲ ಬಿರಿಯಾನಿನ, 3 ಸಾರಿ ಮಾಡ್ತಾರ. ಈಗ 12 ಗಂಟೆಲ್ ಒಂದ್ಸಾರಿ, 1 ಗಂಟೆಲ್ ಒಂದ್ಸಾರಿ, 1:15 ಒಂದ್ಸಾರಿ. ಆತರ ಇದನ್ನೇ ಬಿಸಿ ಇರುತ್ತೆ, ರುಚಿ ಇರುತ್ತೆ. ನೀವು ಹೊಗಳ್ತಾ ಇದ್ದೀರಾ ಅಂದ್ರೆ ಅದ್ ಮಾಡಿದಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈಗ್ಲೂ ನೆನೆಸ್ಕೊತಾರೆ. ಸಾಕು ಸರ್, ಅಷ್ಟೇ. ಆ ಪ್ರೀತಿ ಸರ್. ನಮಸ್ಕಾರ. ನಮ್ ತಮ್ಮ ಚಂದ್ರನವರು ನಮ್ ತಾಯಿ ಮಾನ ಎಲ್ಲ ಗೆದ್ದಿ ನಮ್ಮ ಅಡಿಗೆನ ಎಷ್ಟು ಚೆನ್ನಾಗ್ ಮಾಡ್ಕೊಡ್ತಾರೆ ಅಂದ್ರೆ ತಿನ್ನೋದೇ ಬೇಡ. ಅದ್ ವಾಸನೆ ನೋಡ್ತಿದ್ದಂಗೆ ವಾವ್, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಬರುತ್ತೆ ನೋಡಿ. ಅವರು ಎಷ್ಟು ಅಡಿಗೆ ಮಾಡ್ತಾರೆ. ಬಟ್ ಅವ್ರ ಡ್ರೆಸ್ ನೋಡಿ, ಅವ್ರಿಗೆ ಡ್ರೆಸ್ ಬಗ್ಗೆ ಇಲ್ಲ. ಫಸ್ಟ್ ಮಾಡೋ ಕೆಲ್ಸನೇ ದೇವ್ರು. ಆದ್ರೆ ನಾವು ಕಣ್ಣು ಮುಚ್ಕೊಂಡು ಊಟ ಆದ ತಕ್ಷಣ ಬೆಳ್ಳುಳ್ಳಿ ಅಂದ್ರೆ ನಾವು ಬೆಳ್ಳುಳ್ಳಿ ಅಂತ ಏನ್ ಪ್ರೀತಿ ನಮ್ ಸಿಸ್ಟರ್ ಹೇಳಿದ್ರು. ಈ ಖುಷಿಗಿಂತ ಇನ್ನೇನಿಲ್ಲ. ಇವ್ರ ಕಡೆಯಿಂದ ಒಂದು 10-15 ಆರ್ಡರ್ ಸಿಕ್ಕಿದೆ. ಇವರಿಂದ ಬೆಳೆದಿದೀವಿ, ಪ್ರೀತಿ ಬೆಳೆಸಿದೀವಿ. ನಾವ್ ಹೇಳ್ಬೋದು, ಬಟ್ ಆ ಟೇಸ್ಟ್ ಕೊಟ್ಟಾಗಷ್ಟೇ ಜನ ತಗೊಳ್ಳೋದು. ಈ ಕಾಲದಲ್ಲಿ ಯಾರೂನು ಮೋಸವಾಗಲ್ಲ. ಆ ಟೇಸ್ಟ್ ಚೆನ್ನಾಗಿರೋದ್ರೆ ನಮ್ಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನಿಮ್ಮ ಪ್ರೀತಿ ಹಿಂಗೆ ಇರಲಿ, ಒಳ್ಳೊಳ್ಳೆ ಅಡಿಗೆ ಕೊಡಿಸ್ತಾ ಇರಲಿ. ಬೆಳ್ಳುಳ್ಳಿ ಕಬಾಬ್ಗೆ ಒನ್ ಮೋರ್. ನೋಡಿ, ಇದು 4000 ಜನ ಊಟ. 250 ಕೆಜಿ 3 ಪಾತ್ರೆಯಲ್ಲಿ ಮಟನ್ ಕುರ್ಮಾ ರೆಡಿ ಇದೆ. 150 ಕೆಜಿ ಮಟನ್ ಬಿರಿಯಾನಿ ರೆಡಿ ಮಾಡ್ತಾ ಇದೀವಿ. 4000 ಜನ ಊಟ. ಇವಾಗ 250 ಕೆಜಿ ಮಟನ್ ಸಾರು, ಆ ತರ 750 ಕೆಜಿ 3 ಪಾತ್ರೆ ಮಾಡಿದೀವಿ. ಒಂದು 150 ಕೆಜಿ ಬಿರಿಯಾನಿ, ಆಮೇಲೆ 4000 ಇಡ್ಲಿ. 4000 ಜನಕ್ಕೆ ಊಟ. ನೋಡಿ, ನಮ್ ಇಷ್ಟು ಜನ ಇದಾರೆ. 4000 ಜನಕ್ಕೆ ಅಡಿಗೆ ಪ್ರಿಪರೇಷನ್ ಮಾಡಿದೀವಿ. ಎಲ್ಲ ತಿಂದಾದ್ಮೇಲೆ ಒನ್ ಮೋರ್ ಅನ್ಬೇಕು, ಚಟಾಪಟ ಅಂತ. ಜನಕ್ಕೆ ಇಡ್ಲಿ ರೆಡಿ ಇದೆ. ಎಲೆಗೆ ಬಿಸಿ ಬಿಸಿ ಹಾಕ್ತಾ ಇರ್ಬೇಕು. ಬಾರ್ಸ್ಕೊಂಡು ಕೈಮಾ ಗೊಜ್ಜು ಜೊತೆ ತಿಂತಾ ಇದ್ರ ಆಹಾ ಅನ್ಬೇಕು. ಏನಂತೀರ? ಬೋಟಿ ಗೊಜ್ಜು ಒಂದು 300 ಸೆಟ್ ಬೋಟಿ ತಗೊಂಡಿದೀವಿ. ಅದಕ್ಕೆ ಹಸಿ ಬಟಾಣಿ ಎಲ್ಲ ಬೋಟಿ ನೋಡ್ತಾ ಇದ್ರ ತಿಂತಾ ಇರ್ಬೇಕು. ದೋಸೆ ಜೊತೆ, ಇಡ್ಲಿ ಜೊತೆ 2 ಸೂಪರ್ ಆಗಿರುತ್ತೆ. ಎಲ್ಲ ಇದೆ. ಲಿವರು, ಗೋಮೆ, ಮಿಕ್ಕೆ ಕಳ್ಳು, ಬೋಟಿ ಎಲ್ಲ ಚೆನ್ನಾಗಿ ತೊಳೆದು ಬೊಂಬಾಟಾಗಿ ಮಾಡೋರೆ. ಇವತ್ತು 250 ಕೆಜಿ ಪುದೀನಾ ಚಿಕನ್ ಮಾಡಿದೀವಿ. ಆ ಪುದೀನಾ ಚಿಕನ್ ಸ್ಮೆಲ್, ಆ ಫ್ಲೇವರ್ ಎಲ್ಲ ನೋಡ್ತಾ ಇದ್ರೆ ಕೃಷ್ಣಮೂರ್ತಿ ಅಲ್ಲಿ ಆ ರುಚಿ ಬೇರೆ ತರ ಇರ್ತದೆ. ತಿಂದಾದ್ಮೇಲೆ ಆ ಸಾಫ್ಟ್ ಅದ್ರ ಹೋಗ್ಬಿಡ್ತೀರಾ, ಕಳ್ದೋಗ್ಬಿಡ್ತೀರ. ಬನ್ನಿ, ಇನ್ನ ಹಿಂಗಾದ್ರೆ ಏನೇನಿದೆ ಹೆಂಗಿದೆ ಅಂತ ಅವ್ರನ್ನ ಕೇಳಾದ್ಮೇಲೆ ಆ ರುಚಿ ನೋಡಿ ಅವ್ರು 1 ಮೋರ್ ಅನ್ಬಿಟ್ರೆ ಅದ್ರಷ್ಟು ಆನಂದ ಕೃಷ್ಣಮೂರ್ತಿಗೆ. ಆನಂದ. ಪುದೀನಾ ಚಿಕನ್ ಮಾಡಿದೀವಿ. ಲಾಲಿಪಾಪ್ ರೆಡಿ ಇದೆ. ಇದೆಲ್ಲ ಕಲ್ಸೋದು, ಎಣ್ಣೆ ಬಿಡೋದು. ಫಿಶ್ ಫ್ರೈ ಮಾಡ್ತಾ ಇದೀವಿ. ಲಾಲಿಪಾಪು ತಿನ್ಬಿಟ್ಟು ಚಟಾಪಟ ಹೋಯ್ತಾವ್ರಿ. ಲಾಲಿಪಾಪ ಕಲತ್ಕೊಂಡದೆ.
ಈಗ ನೋಡಿ ಇದು ಮಟನ್ ಬಿರಿಯಾನಿ. ಒಂದ್ ಹಗಳಿಗೆ ಒಂದ್ ಪೀಸ್ ಸಿಗ್ಬೇಕು ಅಂದ್ರೆ 40 kg ಅಕ್ಕಿ 80 kg ಮಟನ್ ಹಾಕಿದ್ರೆ ತುಪ್ಪ ತರ ಇರುತ್ತೆ. ರುಚಿ ತಿಂದ್ರೆ ಅನ್ಬೇಕು. ಇದು ಹೆಂಗಿದೆ ಅಂದ್ರೆ ಜೀರಾ ರೈಸ್ ಹಾಕಿದೀವಿ, ಒಳ್ಳೆ ಎಳೆ ಮಾಂಸ ಹಾಕಿ ನೋಡಿ ಹಿಂಗಿರ್ಬೇಕು ಪೀಸ್. ನೋಡಿ ಕರ್ಗೋಗ್ಬಿಡ್ಬೇಕು ನೋಡಿ, ಅವಾಗ್ಲೇ ಆ ರುಚಿ. ಹಾ, ಕೈ ಅಂತ ಇರಲ್ಲ, ಎಳಿತಾ ಇರ್ಬೇಕು. ಆ ತರ ಎಲ್ಲ ಅಡಿಗೆ ಮಾಡೋದು ಎಲ್ಲ ಸೌದೆ ಒಲೆ ಅಡಿಗೆ, ಸೌದೆಯಲ್ಲಿ ರುಚಿ ನೀಡಲ್ಲ ಎಲ್ಲ ನಮ್ಮ ಅಡಿಗೆ ಮೇಲೆ. ಈಗೆಲ್ಲ ದಮ್ಮಾಗಿದೆ. ಈ ಕೈಮಾ, ಮಟನ್ ಸಾರು, ಬೋಟಿ ಗೊಜ್ಜು, ಆಮೇಲೆ ಚಿಕನ್ ನಲ್ಲಿ ಲಾಲಿಪಾಪ್, ಫಿಶ್ ಫ್ರೈ ಎಲ್ಲ ಮಾಡಿದೀವಿ. ಆಹಾ ಅಂತ ತಿನ್ಬೇಳೆ ಅವ್ರ ರುಚಿ ನೋಡಾದ್ಮೇಲೆ ಅವ್ರು ಖುಷಿ ಪಟ್ರೆ ನಮ್ಗೆ ಆನಂದ. ಪಟ್ಟಿದ ಶ್ರಮ ಅದಕ್ಕೆ ಪ್ರತಿ ಫಲ. ನಿಮ್ಮ ಅಡಿಗೆ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮನೇಲಿ ಎಲ್ಲ ರೆಡಿ ಆಯ್ತು. ಈಗ ಎಲೆ ಮುಂದೆ ಬಂದಾಯ್ತು. ಬಂದಾದ್ಮೇಲೆ ಏನೇನು ಅಂತ ನಿಮ್ಗೆ ಹೇಳ್ಬೇಕಲ್ಲ. ನೋಡಿ ಎಲ್ಲ ರೆಡಿ ಇದೆ. ದೋಸೆ, ಕೈಮಾ ಗೊಜ್ಜು, ಬೋಟಿ ಗೊಜ್ಜು, ಮಟನ್ ಸಾರು, ಮಟನ್ ಬಿರಿಯಾನಿ, ಆಮೇಲೆ ಸ್ಪೆಷಲ್ ಆಗಿ ಪುದೀನಾ ಚಿಕನ್, ಫಿಶ್ ಫ್ರೈ, ಕೊಪ್ಪು, ಮೊಟ್ಟೆ, ಆಮೇಲೆ ಮಟನ್ ಬಿರಿಯಾನಿ, ಮೊಸರು ಬಜ್ಜಿ ರೆಡಿ. ತಿಂತಾ ಇರ್ಬೇಕು, ಆಹಾ ಅಂತ ಇರ್ಬೇಕು. ಒಂದು ತಿಂದವರು ಒನ್ಸ್ ಮೋರ್ ಅಂತ ಹಾಕಿಸ್ಕೋಬೇಕು. ನೋಡಿ ಇವಾಗ ಇದೆಲ್ಲ ನೋಡಿದ್ರಿಂದ ಇಂಥ ಅಡಿಗೆನ ಮಿಸ್ ಮಾಡ್ಕೋಬೇಡಿ. ಪ್ರೀತಿಯಿಂದ ತಿಂದಾದ್ಮೇಲೆ ಒನ್ ಮೋರ್ ಅನ್ಬೇಕು, ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ತಿಂದಾದ್ಮೇಲೆ ಗೊತ್ತಲ್ಲ, ಚಂದ್ರು ಕ್ಯಾಟರ್ಸ್ ಬರ್ಬೇಕು, ಒಂದು 4 ಕರೆ ಮಾಡ್ಬೇಕು. 100 ಜನ ಆಗ್ಲಿ, 500 ಜನ ಆಗ್ಲಿ, 5 ಲಕ್ಷ ಜನ ಆಗ್ತಾರೆ. ನಿಮ್ಗೆಲ್ಲ ಪ್ರೀತಿ ಬರೋಣ.
ಗೊತ್ತಿದೆ ಎಲ್ಲ ನಮ್ಮ ಅಭಿಮಾನ